ಅಮ್ಮ ನಿಮ್ಮ ಅಳಿ ಅಂದ್ರೆ ಏನು ಹೇಳಿದಾರೆ ಗೊತ್ತಾ, ನಿಮಗೆ ಬಟ್ಟೆ ಒಗ್ದು ಒಗ್ದು ಕೈಕಾಲು ನೋವಾಗ್ತಾ ಇದೆ ಅಂತ ಹೇಳಿದಕ್ಕೆ ಈ ಸರಿ ಸಂಬಳಕ್ಕೆ ನಿಂಗೆ ವಾಷಿಂಗ್ ಮಷಿನ್ ಕೊಡಿಸ್ತಾರಂತೆ ಅಮ್ಮ. ನಮಗೆ ಸಿಕ್ಕಿರೋದು ದೇವ್ರಂತ ಅಳಿಯನೇ, ಎಷ್ಟು ಕೈ ಮುಗಿದ್ರೂ ತಪ್ಪಲ್ಲ ದೇವ್ರಿಗೆ ಮಾತ್ರ. ನಮ್ಮ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗ್ತಾರೆ. ಅವ್ರಿಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೆಯೇ ನಡೀತಾ ಇರಲಿಲ್ಲ. ಅವರಿಂದನೇ ನಾವು ಇವತ್ತು ಹೊಟ್ಟೆ ತುಂಬ ಊಟ ತಿನ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಒಬ್ಬ ಹೆಂಡ್ತಿ ಗುಲಾಮ, ಅವಳು ಚರ್ಗಿಡ್ಕೊಂಡು ಅವ್ರ ಅಪ್ಪ ಅಮ್ಮನ ಕಷ್ಟ ಎಲ್ಲ ಇವನ್ ತಲೆ ಮೇಲೆ ಹಾಕೊಂಡು ಬರೋ ದುಡ್ಡೆಲ್ಲ ಹಾಳು ಮಾಡ್ಕೊಂಡೇ ನಿಂತಿದ್ದಾನೆ. ನನ್ನ ಮಗ ಒಬ್ಬ ಹೆಂಡ್ತಿ ಗುಲಾಮ ಆಗಿ ಅವಳು ಸರ್ಗಿಡ್ಕೊಂಡು ಅವಳು ಹಿಂದೆನೇ ತಿರ್ಕೊಂಡು ನಿಂತವನೆ. ಅವ್ರ ಅಪ್ಪ ಅಮ್ಮನ ಕಷ್ಟ ಏನು ಇವನ್ ತಲೆ ಮೇಲೆ ಹಾಕೊಬಿಟ್ಟಿದ್ದಾನೆಲ್ಲ. ದುಡಿಯೋ ದುಡ್ಡೆಲ್ಲ ತಗೊಂಡೋಗಿ ಅವ್ರು ತವ್ರ ಮನೆಗೆ ಇಕ್ಬಿಡ್ಬೇಕು. ಅದೇನು ಮಾಡಿಸಿದಾರೋ ನನ್ನ ಮಗನಿಗೆ ಎಲ್ಲ ಸೇರಿಕೊಂಡು ಬರೀ ಅವ್ರ ಕಷ್ಟನೇ ನೋಡ್ತಾನೆ. ಅಪ್ಪ ಅಮ್ಮನಂತೂ ಈ ಕಡೆ ತಿರ್ಕೊಂಡು ನೋಡೋದಿಲ್ಲ. ಎಲ್ಲ ಏನಾದರೂ ಅವ್ರ ಮನೇಲಿ ಒಂಚೂರು ಆಯಿತು ಅಂದರೆ ಹೋಗಿ ನಿಂತ್ಕೊಬಿಡ್ಬೇಕು. ಇವನೇ ಎಲ್ಲ ಮಾಡಿಬಿಡ್ಬೇಕಲ್ಲಿ. ಇವ್ನಿಗೇನು ಕಿರೀಟ ಕೊಟ್ಟು ಕೂರಿಸ್ಬಿಡ್ತಾರೆ ಅವರು. ಯಾಕತ್ತೆ ಈ ಮನೆಯಲ್ಲಿ ಅಳಿನ್ಗೊಂದು ನ್ಯಾಯ ಮಗನ್ಗೊಂದು ನ್ಯಾಯನಾ? ನಿಮ್ಮ ಅಳಿಯ ಇವಾಗ ನಿಮ್ಗೆ ವಾಷಿಂಗ್ ಮಷಿನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ರೆ ನಿಮ್ಮ ಅಳಿಯ ದೇವರು, ಅವರಿಂದನೇ ನಿಮ್ಮ ಮನೆ ನಡೀತಾ ಇರೋದು. ಅವ್ರಿಲ್ಲ ಅಂದಿದ್ರೆ ನಿಮ್ಮ ಮನೆ ನಡೀತಾನೆ ಇರಲಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅದೇ ನಿಮ್ಮಾಗ ಅವ್ರತ್ತೆ ಅವ್ರ ಮಾವನಿಗೆ ಮಾತಾಡಿದ್ರೆ ಅವನು ಹೆಂಡ್ತಿ ಗುಲಾಮ, ಹೆಂಡ್ತಿ ಸೆರ್ಗಿಡ್ಕೊಂಡು ಓಡಾಡ್ತಾ ಇದ್ದಾನೆ ಅಲ್ವಾ ಅತ್ತೆ? ಏನು ಹೇಳ್ತೀರಾ ಅತ್ತೆ ನೀವು? ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ.